अलैकुम रहमतुल्लाहि व बरकातुहु। ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ವಕ್ಫ್ ಮಂಡಳಿಯ ಮುತುವಲ್ಲಿ ಮತದಾರರಲ್ಲಿ ಇಲ್ಕಲ್ ಅಂಜುಮನ್ ಅಧ್ಯಕ್ಷ ಉಸ್ಮಾನ್ ಗನಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 19/11/2024 ನಡೆಯಲಿರುವ ವಕ್ಫ್ ಬೋರ್ಡ್ ಚುನಾವಣೆಯಲ್ಲಿ ನಮ್ಮ ಗುರುಗಳಾದಂಥ ಹಜರತ್ ಖ್ವಾಜಾ ಬಂದೇ ನವಾಜ್ ದರ್ಗಾದ ಸಜ್ಜಾದ ನಸೀರಾದಂತಹ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂತಹ ಒಂದು ಬಂದೇ ನವಾಜ್ ಯೂನಿವರ್ಸಿಟಿ ನಡೆಸುವಂತಹ ವಿದ್ಯಾವಂತರು, ಸುಶಿಕ್ಷಿತರು, ಹಾಫಿಜೆ ಕುರಾನ್ ಇದ್ದು ದರ್ಗಾದ ಸಜ್ಜಾದ ನಸೀನ್ಗಳಾಗಿದ್ದು ಅವರು ವಕ್ಫ್ ಬೋರ್ಡ್ ಚುನಾವಣೆಯ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧೆಗಿಳಿದಿದ್ದಾರೆ. ರಾಜ್ಯದ ಸರ್ವ ಮುಸಲ್ಮಾನರ 1000ಕ್ಕಿಂತಲೂ ಮಿಗಿಲಾಗಿರುವಂತಹ ಮತಗಳನ್ನು ನಮ್ಮವರೇ ಆದಂತಹ ಗುರುವರ್ಯರಾದಂತಹ ಬಾಬಾ ಅಲಿ ಸಾಹೇಬ್ರವರಿಗೆ ತಮ್ಮ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಉಸ್ಮಾನ್ ಗನಿ ವಿನಂತಿಸಿಕೊಡುತ್ತಾನೆ. ಮುತುವಲ್ಲಿ ಸ್ಪರ್ಧೆಗಾಗಿ 6 ಜನ ಅಭ್ಯರ್ಥಿಗಳಿದ್ದು ಅದರಲ್ಲಿ ನಮ್ಮ ಗುರುಗಳಾಗಿರುವಂತಹ ಅಭ್ಯರ್ಥಿಗಳಾಗಿರುವಂತಹ ಸೈಯದ್ ಮೊಹಮ್ಮದ್ ಅಲಿಲ್ ಹುಸೇನ್ ಅನುಕ್ರಮ ನಂಬರ್ 6 ಅವರ ಗುರುತಿಗೆ ತಮ್ಮ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಸನ್ಮಾನ್ಯರೇ, ಮತಯಾಚನೆಗಾಗಿ ತಮ್ಮಲ್ಲಿ ಬಹಳಷ್ಟು ಜನ ಬರಬಹುದು, ತಮಗೆ ಧಾರ್ಮಿಕ ವಿಷಯಗಳನ್ನು ಹೇಳಬಹುದು, ಇದು ಅಲ್ಲಾಹನ ಆಸ್ತಿ ಅಂತ ತಮಗೆ ಕನ್ವಿನ್ಸ್ ಮಾಡಬಹುದು. ಅವರು ಹೇಳುವ ಮಾತುಗಳು ಬೇರೆ, ಅವರ ಮನಸ್ಸಿನಲ್ಲಿ ಇರುವಂಥ ವಿಚಾರಗಳು ಬೇರೆ. ಇದನ್ನು ತಾವು ಅರಿತುಕೊಳ್ಳಬೇಕು. ಇಂದು ನಾವು ನೋಡುತ್ತೇವೆ, ಪ್ರತಿದಿನ ಬೆಳಕು ಹರಿದರೆ ವಕ್ಫ್ ಆಸ್ತಿ ಏನು, ವಕ್ಫ್ ಆಸ್ತಿ ಏನು, ವಕ್ಫ್ ಆಸ್ತಿ ಏನು ಅನ್ನುವಂಥ ವಿಷಯಗಳನ್ನು ಕೇಳಿ ನಮಗೆ ಬೇಜಾರಾಗ್ತಾ ಇದೆ. ಜಗಳ ಮತ್ತು ಯುದ್ಧ ಇರುವುದು ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಮಧ್ಯದಲ್ಲಿ. ಚರ್ಚೆಯಲ್ಲಿ ಬರುವವರು ಮುಸ್ಲಿಮರು. ಖಾಯಾ ಪಿಯಾ ಕುಚ್ ನೈ ಗ್ಲಾಸ್ ಪೋಡೆ ಬಾರಾನ ಅನ್ನುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಮಾನ್ಯ ಮತದಾರ ಬಂಧುಗಳೇ, ಈ ವಕಫ್ ಬಗ್ಗೆ ನಮಗೆ ಹೇಳಬೇಕೆಂದಾದರೆ ಅದು ಬಹಳಷ್ಟು 2 ತಾಸುಗಟ್ಟಲೆ ಮಾತಾಡುವ ಸಹಿತ ಕಡಿಮೆ ಇದೆ. ಯಾರ್ಯಾರೋ ಸ್ವಾಮೀಜಿಯವರು ಹೇಳುತ್ತಾರೆ ಮಠಗಳು ಮಠಮಾನ್ಯಗಳು ಎಲ್ಲ ವಕಫ್ ಆಸ್ತಿ ಅಂತಾರೆ, ವಕಫ್ ಆಸ್ತಿ ಅಂತಾರೆ ಅಂತೇಳಿ. ಅದು ಸುಳ್ಳು ಗೆಳೆಯರೆ. ವಕ್ಫ್ ಅನ್ನುವಂಥ ಪದ ಅದು ಯಾವ ಭಾಷೆಯಲ್ಲಿದೆ? ವಕ್ಫ್ ಎಂದರೇನು? ವಕ್ಫ್ ಮಾಡುವಂಥದ್ದು ಯಾವಾಗ ಬಂತು? ವಕ್ಫ್ ಆ್ಯಕ್ಟ್ ಯಾವಾಗ ಬಂತು? ಮತ್ತು ಇನಾಮ್ ಅಬಾಲಿಷನ್ ಆ್ಯಕ್ಟ್ ಯಾವಾಗ ಬಂತು? ಉಳುವವನೇ ಒಡೆಯ ಆ್ಯಕ್ಟ್ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ಅವರಿಗೆ ಸವಿಸ್ತಾರವಾದ ಮಾಹಿತಿ ಇಲ್ಲ. ಬಿಜಾಪುರದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇದೇ ವಾದ ವಿವಾದ ನಡೆದಿದೆ. ಸಾರ್ವಜನಿಕರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ನಡೀತಾ ಇದೆ. ಮಾನ್ಯ ಗೆಳೆಯರೇ, ಇದಕ್ಕೆ ಯಾವ ಕಾಂಗ್ರೆಸ್ಸಿಗರು ಸಡ್ಡು ಹೊಡೆದು ಇದೇ ಉತ್ತರ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. 1217ರಲ್ಲಿ ಒಂದು ಹೊಸ ಕಾನೂನನ್ನು ಮಾಡಿದರು. 2017ರಲ್ಲಿ ಒಂದು ಕಾನೂನನ್ನು ಮಾಡಿದರು. ಮೊದಲಿಗೆ ಇರುವಂಥ ಕಾನೂನು ಏನು, ನಂತರ ಬಂದಿರುವಂಥ ಕಾನೂನು ಏನು? ಯಾರು ಮುಖ್ಯಮಂತ್ರಿಗಳಿರುವಾಗ ಈ ಆದೇಶಗಳು ಬಂದು ಅದು ಯಾರ ಗಮನಕ್ಕೂ ಇಲ್ಲ. ವಕ್ಫ್ ಆ್ಯಕ್ಟ್ 1954ರಲ್ಲಿ ಬಂದಿರುವಾಗ, ಇನಾಮ್ ಅಬಾಲಿಷನ್ ಆ್ಯಕ್ಟ್ ಬಂದಿರುವಾಗ, 1974ರಲ್ಲಿ ಒಂದು ಆ್ಯಕ್ಟ್ ಬಂದಿರುವಾಗ ಇವು ಒಂದಕ್ಕೊಂದು ತಾಳೆ ಇಲ್ಲದಂತಾಗಿದೆ. ವಕ್ಫ್ ಮಾಡಿದಂಥ ಮಹಾದಾನಿಗಳು ಟಿಪ್ಪು ಸುಲ್ತಾನ್ರವರು ಶೇರೆ ಮೈಸೂರು ಈ ರಾಜ್ಯದಲ್ಲಿ 5,000 ಎಕರೆ ಭೂಮಿಯನ್ನು ವಕ್ಫ್ ಮಾಡಿದರು. ಗುಲ್ಬರ್ಗಾ ಜಿಲ್ಲೆಯಲ್ಲಿ 26,000 ಎಕರೆ ಜಮೀನನ್ನು ವಕ್ಫ್ ಮಾಡಿದರು. ಬಿಜಾಪುರ ಜಿಲ್ಲೆ 16,000 ಎಕರೆಯನ್ನು ಜಮೀನನ್ನು ವಕ್ಫ್ ಮಾಡಿದರು. ಆ ವಕ್ಫ್ ಜಾಗೆಯಲ್ಲಿ ಉಳುವವರಿಗೆ ಯಾರಾದರೂ ಆ ಜಮೀನನ್ನು ಕಸಿದುಕೊಂಡಿದ್ದಾರಾ? ಇಲ್ಲ. ಆದರೆ ಅವರಿಗೆ ಮಾಲೀಕತ್ವದ ಹಕ್ಕನ್ನು ಕೊಡಲಾಗುವುದಿಲ್ಲ. ಯಾಕೆ? ಮಾಲೀಕತ್ವದ ಹಕ್ಕು ಬರಬೇಕಾದ್ರೆ ನಾವು ಅದನ್ನು ಖರೀದಿಸಿರಬಹುದು, ಅಥವಾ ಅದನ್ನು ನಾವು ಯಾರಾದರೂ ದಾನವಾಗಿ ಕೊಟ್ಟಿರಬಹುದು. ಕೊಟ್ಟಿಲ್ಲವಲ್ಲ. ಸಾವಿರಾರು ವರ್ಷಗಳ ಹಿಂದೆ, ನೂರಾರು ವರ್ಷಗಳ ಹಿಂದಿನ ದಾಖಲಾತಿಗಳನ್ನು ನೋಡಿದಾಗ
ನಮಗೆ ಅನಿಸುತ್ತದೆ. 1974ರಲ್ಲಿ ಆಗಿರುವಂಥ ಕಾನೂನು ಉಳುವವನೇ ಒಡೆಯ ಎನ್ನುವಂಥ ಕಾನೂನು ಇರುವಾಗ ಯಾಕೆ ವಕಫ್ ಬೋರ್ಡಿನವರನ್ನು ಕರೆದುಬಿಟ್ಟು ನಿರ್ಣಯ ಮಾಡಲಿಲ್ಲ? ಟ್ರಿಬ್ಯುನಲ್ನಲ್ಲಿ ಯಾಕೆ ವಕಫ್ನವರಿಗೆ ಕರೀಲಿಲ್ಲ? ಇವೆಲ್ಲ ಒಂದಕ್ಕೊಂದು ತಾಳೆ ಇಲ್ಲದಂಥ ವಿಚಾರಗಳು. ಇವು ಬರೀ ಟಿ ವಿಯಲ್ಲಿ ಕೇಳಿ ಎಲ್ಲ ಮುಸ್ಲಿಮರು ಒಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡಿದ್ದಾರೆ. ಮುಸ್ಲಿಮರ ಆಸ್ತಿ, ಮುಸ್ಲಿಮರ ಆಸ್ತಿ. ಯಾವುದು ಮುಸ್ಲಿಮರ ಆಸ್ತಿ? ಒಂದು ಮಠಕ್ಕೆ ಸರ್ಕಾರದಿಂದ ದುಡ್ಡು ಕೊಟ್ಟರೆ ಆ ಮಠಾಧೀಶ ಸ್ವಾಮೀಜಿಯವರ ಮಾಲೀಕತ್ವ ಆಗುತ್ತಾರೆ. ಒಂದು ದರ್ಗಾಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟರೆ ಏನು ಆ ಮುಸ್ಲಿಮನು ಆ ಸಜ್ಜಾದನ ಸೇರಿದ ಮಾಲೀಕತ್ವ ಆಗಲಿಕ್ಕೆ ಸಾಧ್ಯನಾ? ಏನು ಮುಸ್ಲಿಮರಿಗಾಗಿ ವಕಫ್ನಿಂದ ಲಾಭ ಇದೆ? ನಮ್ಮ ತಾತ ಮುತ್ತಾತನವರು ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಅಂತ ವಕಫನ್ನು ಮಾಡಿದರು. ಹಜರತ್ ಉಸ್ಮಾನ್ ಗನಿ ರದಿಯಲ್ಲಾಹು ತಾಲಾನರವರು, ಹಜರತ್ ಉಮರ್ ರದಿಯಲ್ಲಾಹು ತಾಲಾನರವರು ಅವರು ಮಾಡಿದಂಥ ಅವರ ಒಂದು ಸುನ್ನತ್ ಮೇಲೆ ನಡೆಯುವಂಥ ಮುಸ್ಲಿಮರಿಗೆ ಸಿಗೋದಾದರೂ ಏನು? ಈ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಂದು ಮಸ್ಜಿದ್, ಈ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಂದು ವಕಫ್ ರಜಿಸ್ಟರ್ಸ್ ಸಂಸ್ಥೆ की बात करते हैं, अल्लाह रसूल की बात करते हैं, हम वो करेंगे, ये करेंगे, ये करेंगे, बोलते हैं, कुछ भी नहीं करेंगे. आपको पॉकेट देने आते हैं, पॉकेट लेना, उसका इनकार करना मर्जी आपकी है. बात एक है, ये इज्जत का सवाल है, सज्जाद नसीम का इज्जत का सवाल है. हम तमाम लोगों ने मिलकर बाबा को खड़ा किए हैं. मेरा और आपका फर्ज बनता है, हम एक वोट देना है, चुन के लाना है. इंशाअल्लाह ताला वो चुन के आएंगे, कर्नाटक वक्फ बोर्ड के चेयरमैन बनेंगे इंशाअल्लाह. हमने फैसला लिया था इकल के अंदर अंजुमन में बैठकर. हमारे अब्दुल रजाक तटगार साहब को कैंडिडेट के लिए हम लोग एप्लीकेशन लाया. हमने 15,000 रुपये खर्चे किया. हमने 420 किलोमीटर कार लेके जाके हमने किया. अली बाबा का जैसा नाम आया, हमने ये सोचा कि अरे बाबा खड़े हो रहे हैं, हम क्या करेंगे? दुनिया का भी जानते हैं, दीन का भी जानते हैं, एजुकेशन का भी जानते हैं. ऐसे लोगों की जरूरत है. हम क्या करेंगे? हम एक अदना इंसान क्या करेंगे? हमने फैसला लिया. हमको किसी ने नहीं बोला कि तुम नॉमिनेशन मत करो. हमने अंजुमन में बैठकर खुद फैसला लिया कि अब्दुल रजाक तटगार ने कहा कि बाबा खड़े हो तो मैं नहीं खड़ूंगा. हमने फैसला लिया. मैं तमाम लोगों से गुजारिश करता हूँ कि नंबर 1 पे चुन के आना है. इंशाअल्लाह उनको हम चेयरमैन बना के रहेंगे. बाकी ದಾವನಾಗಿ ಅಂತ ಸ್ಥಾನದಲ್ಲಿ ಎಂಥವ್ರು ಕೂಡಬೇಕು. ಇಸ್ಲಾಂ ಧರ್ಮವನ್ನು ತಿಳಿದುಕೊಂಡವರು ಇಲ್ಲಿ ಕೂಡಬೇಕು. ಹಜರತ್ ಬಂದ ನವಾಜ್ ಅಲಿ ಸಾಹೇಬ್ ಅಂತಲ್ಲಿ ಕೂಡಬೇಕು. ಅವ್ರ ಹೃದಯದಲ್ಲಿ ಕುರಾನಿನ ಆಳವಾದ ಪರಿಪಠನವನ್ನು ಮಾಡುವಂಥ ಒಂದು ಕುರಾನ್ ಅವರ ಹೃದಯದಲ್ಲಿದೆ. ಅವರು ಈ ಉತ್ತರ ಕರ್ನಾಟಕದ ಒಂದು ದರ್ಗಾದ ಸಜ್ಜಾದರಸಿನಾಗಿದ್ದಾರೆ. ಅವರು ಖಾಜಾ ಬಂದ ನವಾಜ್ ಒಂದು ಯೂನಿವರ್ಸಿಟಿಯ ಮುಖ್ಯಸ್ಥರಾಗಿದ್ದಾರೆ. ಇನ್ನೇನು ಬೇಕು? ಇಂಥವರನ್ನ ಬಿಟ್ಟು ಯಾರೋ ಬಂದು ಅಲ್ಲಾಹ್ ಅಂತ ಹೇಳಲಿಕ್ಕೆ ಬರದೇ ಇರುವವರು, ಇದು ಅಲ್ಲಾಹನ ಆಸ್ತಿ, ಅಲ್ಲಾಹ್ ಆಸ್ತಿ ಹೇಳುವವರು. ನಾನು ಕೇಳ್ತೇನೆ, ಈ ರಾಜ್ಯದಲ್ಲಿ ಇಸ್ಲಾಂ ಆಡಳಿತ ಇದೆಯಾ? ಈ ರಾಜ್ಯದಲ್ಲಿ ಇರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಇದೆ. ಅದಕ್ಕಾಗಿ ಬನ್ನಿ ಗೆಳೆಯರೇ, ಯಾರು ಏನು ಹೇಳ್ತಾರೆ ಅವರಿಗೆ ಬಿಟ್ಟುಬಿಡಿ. ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿಲ್ಲ. ನಾನು ತೇದಾಳದಲ್ಲಿ ಇರುವಂಥ ಹಿರಿಯರಿಗೆ, ಗುರಿಯರಿಗೆ ನಾನು ಸಲಾಂ ಹೇಳುತ್ತೇನೆ. ಯತ್ನಾಳರವರು ಮೊನ್ನೆ ಮಾತನಾಡಿದವರು ಮುಸ್ಲಿಮಾನರಲ್ಲ ಗೆಳೆಯರೇ, ಅವರು ಹಿಂದೂಗಳೇ. ನಮ್ಮ ಅಣ್ಣ ತಮ್ಮಂದಿರು ಹೇಳಿದ್ರೆ ಸಂಬಂಧ ಇಲ್ಲದ ವಿಷಯವನ್ನು ಯಾಕೆ ಮಾತನಾಡುತ್ತೀರಿ? ನನಗೆ ಅನಿಸ್ತು, ಏನಿದು ಅಲ್ಲಾಹ್ ಕೆ ಲಾಠಿ ಮೇ ಆವಾಜ್ ನಹೀ ಹೈ. ನನಗೊತ್ತು ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಹೇಳಿ. ನಾವು ಅದನ್ನು ಹೇಳೋದಿಲ್ಲ, ನಾವು ಅಲ್ಲಾಹನಲ್ಲಿ ದುವಾ ಮಾಡ್ತೀವಿ, ಯತ್ನಾಳವ್ರಿಗೆ ಒಳ್ಳೆ ಬುದ್ಧಿಯನ್ನು ದಯಪಾಲಿಸು. ನಾವು ಅಲ್ಲಾಹನಲ್ಲಿ ದುವಾ ಮಾಡ್ತೀವಿ, ಒಳ್ಳೆ ಬುದ್ಧಿಯನ್ನು ದಯಪಾಲಿಸು. ಅದಕ್ಕಾಗಿ ಬನ್ನಿ ಗೆಳೆಯರೇ, 1000ಕ್ಕಿಂತಲೂ ಹೆಚ್ಚಿಗೆ ಇರುವಂತಹ ವಕಫ್ ಬೋರ್ಡಿನ ಮುತವಲ್ಲಿಯಾನ್ मतदार विनंती इतने उस्मान गनी अदबन गुजारिश करता है उस्मान गनी आप एक वोट अली बाबा को देना है, आप दूसरा वोट नहीं देना है. हमने कल परसों बीजापुर के अंदर हमने फैसला ले लिया, बागलकोट के अंदर हमने फैसला ले लिया, कल हुबली के अंदर हमने फैसला लिया. लोग ವಕಫ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಿಲ್ಲ. ಇದು ನಮ್ಮ ಸಣ್ಣದಾದಂಥ ಇಲ್ಕಲ್ ನಗರದಲ್ಲಿ ಸುಮಾರು 22 ಮಸ್ಜಿದ್ಗಳಿದೆ. 22 ಮಸ್ಜಿದ್ಗಳು ತಮ್ಮ ಹೊಲವನ್ನು, ತಮ್ಮ ಪ್ರಾಣಗಳನ್ನು ಕೊಟ್ಟ ಮೇಲೆ ಅದು ಆಗಿದೆ. ಯಾರೋ ಒಬ್ಬರು ಸ್ವಾಮೀಜಿಯವರು ಹೇಳ್ತಾ ಇದ್ರು, ಭಾರತ ದೇಶದಲ್ಲಿ ಇರುವಂಥ ವಕಫ್ ಆಸ್ತಿ 2 ಮಲೇಷಿಯಾಗಳಾಗುತ್ತದೆ, 3 ಸಿಂಗಾಪುರ ಆಗುತ್ತದೆ ಅಂತೆ. ಅಲ್ಲ ಸ್ವಾಮೀಜಿಯವರೇ, ಸ್ವಾಮೀಜಿ ತಾವು ಏನನ್ನು ಹೇಳ್ತಾ ಇದ್ದೀರಿ? ಈ ದೇಶದಲ್ಲಿ, ರಾಜ್ಯದಲ್ಲಿ ಇರುವಂಥ ಮುಸ್ಲಿಮರಿಗೆ ಸರ್ಕಾರ ಎಂದಾದರೂ ಭೂಮಿ ಕೊಟ್ಟಿದೆಯಾ? ನಮ್ಮ ತಾತ ಮುತ್ತಾತ ಕೊಟ್ಟಿರಬಹುದು,
ನಾವು ಸಂಪಾದಿಸಿದ ಹಣದಲ್ಲಿ ಖರೀದಿ ಮಾಡಿಸಿದ ಪ್ಲಾಟ್ ಹೊಲ ಕೊಟ್ಟಿರಬಹುದು, ಅದು ಮಾತ್ರ ವಕ್ಫ್ ಆಗಿದೆ. ಏನು ಸರ್ಕಾರ ನಮ್ಗೆ ಏನಾದರೂ ವಕ್ಫ್ ಕೊಟ್ಟಿದೆಯಾ? ಇಲ್ಲ. ನಮ್ಮ ತಾತ ಮುತ್ತನವರು ಎಷ್ಟು ಸಂಪನ್ನರು, ಎಷ್ಟು ಸಂಬಾಯಿತರು, ಕೋಟಿ ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ವಕ್ಫ್ ಮಾಡಿದರು. ಅದರ ಉದ್ದೇಶ ಏನು? ಇದರಿಂದ ಬರುವಂಥ ಆದಾಯ ನಿರ್ಗತಿಕರಿಗೆ, ವಿಧೇಯರಿಗೆ, ಅನಾಥರಿಗೆ, ಸಾರ್ವಜನಿಕರಿಗೆ ಉಪಯೋಗವಾಗಬೇಕು, ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಅಂತ ಕೊಟ್ಟಿರೋದು ಗೆಳೆಯರೇ. ಆದರೆ ಇಂದು ನೀವು ಮುಸ್ಲಿಮರನ್ನು ಈ ವಕ್ಫನ್ನು ಯಾಕೆ ಸೇರಿಸ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಲ್ಲ. ವಕ್ಫ್ ಆಸ್ತಿಗಳಲ್ಲಿ ಕರ್ನಾಟಕ ಸರ್ಕಾರ ಅಂತಿದೆ ವಿನಃ ಬರೀ ಮುಸ್ಲಿಮರು ಅಂತ ಇಲ್ಲ. ಎಲ್ಲರೂ ಹೇಳುತ್ತಾರೆ ಮುಸ್ಲಿಮರು ಮುಸ್ಲಿಮರು ಅಂತೇಳಿ. ಮುಸ್ಲಿಮರಿಗೆ ಏನು ಲಾಭ ಇದೆ? ಮುಸ್ಲಿಮರಿಗೆ ಏನಾಗ್ತಾ ಇದೆ? ವಕಫ್ ಸಂಸ್ಥೆಯಲ್ಲಿ, ವಕಫ್ ಬೋರ್ಡಿನಲ್ಲಿ ಬರ್ತಾರೆ, ಒಬ್ಬರು ನ್ಯಾಯಾಧೀಶರಿಗಿಂತ ಹೆಚ್ಚಿನ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಕಮಿಟಿಗಳಲ್ಲಿ, ಪ್ರತಿಯೊಂದು ದರ್ಗಾಗಳಲ್ಲಿ ಎರಡೆರಡು ಕಮಿಟಿಗಳು, ಇಬ್ಬಿಬ್ಬರು ಸಜ್ಜಾದ ಸಿನ್ಗಳು. ಯಾರು ದುಡ್ಡು ಕೊಡ್ತಾರೆ? ಅವರು ವಕಫ್ ಬೋರ್ಡಿನ ಚೇರ್ಮನ್ರು. ಅವ್ರಿಗೆ ಅಲ್ಲಾಹ ಗೊತ್ತಿಲ್ಲ, ಅವ್ರಿಗೆ ರಸೂಲ್ ಗೊತ್ತಿಲ್ಲ, ಅವ್ರಿಗೆ ಕುರಾನ್ ಗೊತ್ತಿಲ್ಲ, ಅವ್ರಿಗೆ ಅರಬ್ಬಿ ಬರುವುದಿಲ್ಲ. ಸತ್ತ ನಂತರ ಅಲ್ಲಾಹನು ಎಬ್ಬಿಸುತ್ತಾನೆ ಕಬರದಲ್ಲಿ, ಏನು ಅದಾಭಕ್ತರು ಗೊತ್ತಿಲ್ಲ. ಅಂಥವ್ರು ಈ ರಾಜ್ಯದ ಚೇರ್ಮನ್ರು, ಅಂಥವ್ರು ಈ ಜಿಲ್ಲೆ ಚೇರ್ಮನ್ರು. ಏನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ? ಇದು ಈ ವಕಫ್ ಬೋರ್ಡಿನ ವಿಚಾರಗಳನ್ನು, ಈ ವಕಫ್ ಬೋರ್ಡಿನ ನಿರ್ಣಯಗಳನ್ನು ಈ ಉಸ್ಮಾನ್ ಖಂಡಿತವಾಗಿ ವಿರೋಧಿಸುತ್ತಾನೆ. ನಾನು ನಮ್ಮ ಹಿಂದೂ ಬಾಂಧವರಿಗೆ ವಿನಂತಿಸ್ತಾ ಇದ್ದೇನೆ. ನಿನ್ನೆ ಒಬ್ಬರು ಬಂದು ಕೇಳಿದ್ರೆ ಏನು ಸರ್ ವಕ್ಫ್ ವಕ್ಫ್? ಇವತ್ತು ನಿಮಗೆ ಗೊತ್ತಿಲ್ಲ, ಅವರಿಗೆ ವಕ್ಫ್ ಅಂದರೆ ಏನೂ ಗೊತ್ತಿಲ್ಲ. ಎಲ್ಲರೂ ಮಾತನಾಡುತ್ತಾರೆ. ಬೈ ಎಲೆಕ್ಷನ್ ಬಂದರೆ ಕಾಂಗ್ರೆಸ್ನವ್ರಿಗೆ ಓಟ್ ಬೇಕು, ಬೈ ಎಲೆಕ್ಷನ್ ಬಂದಿದೆ ಬಿಜೆಪಿಯವ್ರಿಗೆ ಓಟ್ ಬೇಕು. ಈ ರಾಜ್ಯದಲ್ಲಿ ಇರುವಂತಹ ಸಚಿವರು ಜಮೀರ್ ಅಹಮದ್ ಅವರು ಹೇಳ್ತಾರೆ, ಬಿಜಾಪುರದಲ್ಲಿ ಭಾಷಣವನ್ನು ಮಾಡಿದರು, ಭೂಮಿಗಳನ್ನು ತೆಗೆದುಕೊಳ್ಳುತ್ತೇವೆ. ಏನು ಅವಶ್ಯಕತೆ ಇತ್ತು? ಎಷ್ಟು ವರ್ಷಗಳಿಂದ ಅವ್ರ ಮಾಲೀಕತ್ವ ಇದೆಯಾ? ವಕಫ್ ಬೋರ್ಡಿನ ಸನದಗಳನ್ನು ನೋಡಿದ್ದೀರಾ? ಅವರು ಒಂದು ರೀತಿ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದೇಶವನ್ನು ಹಿಂತೆಗೆದುಕೊಂಡಿದ್ದೇವೆ. ವಕಫ್ ಆಸ್ತಿ, ವಕಫ್ ಸಂಸ್ಥೆ, ವಕಫ್ ನಂಬಿ